ಚೌಕದ ಬದಿಗಳ ಉದ್ದವನ್ನು ನೀಡಿರುವಾಗ ಅದರ ರಚನೆ. ಈ ಮಾಡ್ಯೂಲ್ನಲ್ಲಿ ನೀವು ಒಂದು ಚೌಕದ ಬದಿಗಳ ಉದ್ದವನ್ನು ನೀಡಿರುವಾಗ ಅದರ ರಚನೆ ಮಾಡುವುದನ್ನು ಕಲಿಯುವಿರಿ. 11.5 ಸೆಂಟಿಮೀಟರ್ ಅಳತೆಯ ಒಂದು ಬದಿಯನ್ನು ಹೊಂದಿರುವ ಒಂದು ಚೌಕವನ್ನು ನೀವು ರಚಿಸಬೇಕಾಗಿದೆ ಎಂದುಕೊಳ್ಳಿ. ಎ, ಬಿ, ಸಿ, ಡಿ ಇವು ಒಂದು ಚೌಕದ ಎಲ್ಲಾ ಬದಿಗಳು ಸಮನಾಗಿರುವಂತೆ 11.5 ಸೆಂಟಿಮೀಟರ್ಗೆ ಸಮನಾದ ಪ್ರತಿಯೊಂದು ಬದಿಯ ಉದ್ದದೊಂದಿಗೆ ರಚಿಸಬೇಕಾಗಿರುವ ಚೌಕವಾಗಿರಲಿ. ನೀವು ಒಂದು ಚೌಕದ ಎಲ್ಲಾ ಕೋನಗಳು ಸರಿಯಾದ ಕೋನಗಳಲ್ಲಿವೆಯೇ ಎಂಬುದನ್ನು ಗಮನಿಸಬಹುದು. ಅಂದರೆ ಪ್ರತಿಯೊಂದು ಕೋನವು 90 ಡಿಗ್ರಿಗಳ ಅಳತೆ ಹೊಂದಿದೆ. ಬನ್ನಿ ನಾವೀಗ ರಚನೆಯೊಂದಿಗೆ ಪ್ರಾರಂಭಿಸೋಣ. ಮೊದಲು 11.5 ಸೆಂಟಿಮೀಟರ್ಗೆ ಸಮನಾದ AB ರೇಖೆಯನ್ನು ಬರೆಯೋಣ. ಒಂದು ಚೌಕದಲ್ಲಿನ ಪ್ರತಿಯೊಂದು ಬದಿಯು 90 ಡಿಗ್ರಿಗಳಿಗೆ ಸಮನಾಗಿರುವುದರಿಂದ A ಬಿಂದುವಿನಲ್ಲಿ XAB ಕೋನವನ್ನು 90 ಡಿಗ್ರಿಗಳಿಗೆ ರಚಿಸಿ. ADಯು 11.5 ಸೆಂಟಿಮೀಟರ್ಗಳಿಗೆ ಸಮನಾಗಿರುವುದರಿಂದ 11.5 ಸೆಂಟಿಮೀಟರ್ಗಳಿಗೆ ಸಮನಾಗಿರುವ ಪರದಿಯೊಳಗೆ ಮತ್ತು ಮಧ್ಯದಲ್ಲಿ A ಆಗಿ D ಬಿಂದುವಿನಲ್ಲಿ ಒಂದು ಆರ್ಕ್ ಕಟಿಂಗ್ AX ರಚಿಸಿ. ನಂತರ B ಬಿಂದುವಿನಲ್ಲಿ ಅದೇ ಬಿಂದುವಿನಲ್ಲಿ 180 ಡಿಗ್ರಿಗಳ ಕೋನವನ್ನು ದ್ವಿಭಾಗಿಸುವ ಮೂಲಕ ಪಡೆದ 90 ಡಿಗ್ರಿಗಳಿಗೆ ಸಮನಾದ ಒಂದು YBA ಕೋನವನ್ನು ರಚಿಸಿ. ಪುನಃ BCಯು 11.5 ಸೆಂಟಿಮೀಟರ್ಗಳಿಗೆ ಸಮನಾಗಿದೆ. C ಬಿಂದುವನ್ನು ಗುರುತಿಸಲು ನಾವು ಒಂದು ಪರದಿಯೊಂದಿಗೆ 11.5 ಅನ್ನು ಅಳತೆ ಮಾಡುತ್ತೇವೆ ಮತ್ತು B ನೊಂದಿಗೆ ಮಧ್ಯವಾಗಿ ನಾವು C ಬಿಂದುವಿನಲ್ಲಿ ಒಂದು ಆರ್ಕ್ ಕಟಿಂಗ್ BY ಅನ್ನು ರಚಿಸುತ್ತೇವೆ. ಅಂತಿಮವಾಗಿ ಅಗತ್ಯವಿರುವ ABCD ಚೌಕವನ್ನು ಪಡೆಯಲು CD ಸೇರಿಸಿ. ನೀವು ಒಂದು ಬದಿಯನ್ನು ಅದೇ ರೀತಿಯಲ್ಲಿ ಕೊಡಲಾಗಿರುವ ಯಾವುದೇ ಕೋನವನ್ನು ರಚಿಸಬಹುದು. ಈ ಮಾಡ್ಯೂಲ್ನಲ್ಲಿ ನೀವು ಒಂದು ಚೌಕದ ಬದಿಗಳ ಉದ್ದವನ್ನು ನೀಡಿರುವಾಗ ಅದರ ರಚನೆ ಮಾಡುವುದನ್ನು ಕಲಿತಿರುವಿರಿ.